ಎಲ್ಲರಿಗೂ ಇದೇ ಭಯ ಇರೋದು. ಯಾರು ಹೇಳಿದ್ರು ಎಲ್ಲಿ ಜಗಳ ಆಡ್ತಾರೆ, ಎಷ್ಟು ಜಗಳ ಆಡ್ತಾರೆ, ಎಷ್ಟೊತ್ತವರೆಗೂ ಜಗಳ ಆಡ್ತಾರೆ. ಗೈಸ್ ಅಕಸ್ಮಾತ್ ಏರ್ಪೋರ್ಟ್ ಪ್ಯಾಂಟ್ ಲೂಸ್ ಆಗಿ ಅದು ಹಾಕೊಂಡ್ಬಿಟ್ಟು ಬೆಡ್ ಬಿಚ್ಚೆ ಅಂದ್ರೆ ಏನ್ ಇಟ್ಕೊಂಡವನು ಶರ್ಟ್ ಒಳಗಡೆ ಪಾಕೆಟ್ ಅದೊಬ್ಬರಿಗೆ ಇಟ್ಕೊಂಡು ಪಾಕೆಟ್ ಅರ್ಧೋಗಿದೆ ಅಂತ ಅದಕ್ಕೆ ಇಟ್ಕೊಂಡವನೆ. ನಮ್ಮಿಬ್ರಿಗೆ ಸೋ ಸ್ವೀಟ್ ಆಫರ್, ಸೋ ಸ್ವೀಟ್ ಆಫರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತೇನೆ ನಮ್ಮ ಮಮ್ಮಿ ಮನೆ ಪಾರ್ಕಿಂಗ್ ಏರಿಯಾದಲ್ಲಿ. ಸೊ ಏನಿವತ್ತು ಸೀರೆ ಎಲ್ಲ ಉಟ್ಕೊಂಡು ಅಂತ ಅಂದ್ಕೊಂಡಿದ್ದೀರಾ? ಯಾವ ಹಬ್ಬನೂ ಇಲ್ಲ, ಏನು ಫೆಸ್ಟಿವಲ್ ಇಲ್ಲ, ಏನಿಲ್ಲ, ಯಾವ ಫಂಕ್ಷನ್ಸು ಇಲ್ಲ. ನಾನು ಹೋಗ್ತಿರೋದು ಇವತ್ತು ಎಲ್ಲಿಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಈ ವ್ಲಾಗಲ್ಲೇ, ಮುಂದಕ್ಕೆ ಹೇಳ್ತೀನಿ ಎಲ್ಲಿಗೆ ಅಂತ. ಸೊ ನಾನು ಒಬ್ಬಳೇ ಹೋಗ್ತಿಲ್ಲ, ನೋಡಿ ಲಗೇಜ್ ಎಲ್ಲ ಐತೆ. ನಾನು ನಮ್ಮ ಸಾಹಿಲ್ ತುಂಬ ಮಮ್ಮಿ ನೋಡಿ ರಾಣಿನ ಎತ್ಕೊಂಡು ಕೂತಿದ್ದಾರೆ. ಹೆಂಗ್ ಓಡೋದ್ಲು ಅಂತ ಅವಳು. ಏಯ್ ರಾಣಿ ಯಾರು ಡ್ರಾಪ್ ಮಾಡ್ತಿರೋದಂದ್ರೆ ನಮ್ಮ ತಮ್ಮ ಡ್ರಾಪ್ ಮಾಡ್ತಿರೋದು. ಓಕೆ ಮಾಮ್, ಬಾಯ್ ಬಾಯ್ ಬಾಯ್. ನನಗೆ ಡ್ರಾಪ್ ಮಾಡ್ತಿರೋದು ಸಮೀರು ಸಂಜಯ್. ನಮ್ಮ ಸಾಯಿ ನೋಡಿ ಪೀಸಾಗಿ ಕೂತಿದ್ದಾನೆ. ನಮ್ದೇನು ಟಾಸ್ಕ್ ಅಂದರೆ ನಾನು ಅವನು ಜಗಳ ಆಡದೆ ಈ ಟ್ರಿಪ್ನ ಮುಗಿಸ್ಕೊಂಡು ಬಂದರೆ ಅದೇ ದೊಡ್ಡ ಸಾಧನೆ ಅಲ್ವಾ ಸಾಯಿ? ಯಾಕೋ ಹಂಗೆ ಅಂತೀಯ? ಎಲ್ಲರಿಗೂ ಇದೇ ಭಯ ಇರೋದು. ಯಾರು ಹೇಳಿದ್ರು ಫುಲ್ಲು ಅದೇ ಎಲ್ಲರಿಗೂ ಇರೋದು. ಎಲ್ಲಿ ಜಗಳ ಆಡ್ತಾರೆ, ಎಷ್ಟು ಜಗಳ ಆಡ್ತಾರೆ, ಎಷ್ಟೊತ್ತವರೆಗೂ ಜಗಳ ಆಡ್ತಾರೆ. ಅಲ್ಲಿ ಹೋಗ್ತಿರೋದೇ ಅವ್ನು ಬಿಟ್ರೆ ನಾನು ಬಿಟ್ರೆ ಅವನು ಅಷ್ಟೇ. ಅಂತ ಟೈಮಲ್ಲಿ ಜಗಳ ಆಡಲ್ಲ ನಾವು. ತುಂಬಾ ನಮ್ಮನೆ ಆಚೆ ಇದ್ದಾಗ ಒಳಗಡೆ ಎಷ್ಟಿದ್ರು ಔಟ್ ಸೈಡ್ ತೋರ್ಸ್ಕೊಳಲ್ಲ ನಾವು. ಏನು ಜಗಳ ಆಡೋ ಒಂದ್ ಡೇಟ್ ಹೊಡಿತೀನಿ, ಹೊಡಿತೀಯ? ನಾನು ತಿರ್ಗ್ಸ್ ಹೊಡಿತೀನಿ. ನಂಗೆ ಹಿಂಗೆ ಜಗಳ ಸ್ಟಾರ್ಟ್ ಆಗೋದು. ವಾದ ಮಾಡ್ತಾಳೆ, ವಾದ ಮಾಡ್ಬಾರ್ದು. ನೀನ್ ಹಂಗೆ ಹೇಳಿ ಕೇಳಬೇಕು. ಹಂಗಿರ್ತಾರ, ಸುಮ್ನಿರ್ತಾರ? ಸುಮ್ನೆ ಇರ್ಲಿಲ್ಲ ಅವ್ರ ಹೆಣ್ಮಕ್ಳಲ್ವಾ? ಯಾಕೆ ಸೈಲೆಂಟ್ ಆಗಿರೋ ಹೆಣ್ಮಕ್ಳು? ಸುಮ್ನಿದ್ರೆ ಯಾಕೆ ಯಾರು ಹುಡುಗಿ ಸೈಲೆಂಟ್ ಆಗಿ ಇರಲ್ವಾ? ಇರ್ತಾರೆ ಒಬ್ಬೊಬ್ರು ಅಂತ ಗೊತ್ತಾಗ್ತಿದೆ. ನೀನ್ ಇನ್ನರ್ ಫೀಲಿಂಗ್ಸ್ ನನಗೆ ಗೊತ್ತಾಗ್ತಿದೆ. ಹೌದಾ? ನಾನಿದ್ದೀನಪ್ಪ ಸೈಲೆಂಟ್. ಅದು ಬೇರೆಯವ್ರ ಫಸ್ಟ್ ರ್ಯಾಂಕ್ ಸಿಗ್ಬೋದು. ನಿಮ್ಮ ಹತ್ರ ಎಲ್ಲ ಸೈಲೆಂಟ್ ಇರಲ್ಲ, ಬಟ್ ಬೇರೆಯವ್ರ ಹತ್ರ ಸೈಲೆಂಟ್ ನಾನು. ಅದೇ ಅವ್ರಿಗೆ ನೀವೆಲ್ಲ ತಮ್ಮಂದಿರಲ್ವಾ, ಅದು ಅಷ್ಟೊಂದು ಸೈಲೆಂಟ್ ಆಗಿ ಇರಕ್ಕಾಗಲ್ಲ. ಟರ್ಮಿನಲ್ 1 2017 ದುಬೈಗೆ ಹೋದಾಗ ಟರ್ಮಿನಲ್ 1 ಹೋಗಿದ್ದೆ ನಾನು. ಅದಾದ್ಮೇಲೆ ಇವತ್ತೇ ಫಸ್ಟ್. ಮತ್ತೆ ಆಲ್ಮೋಸ್ಟ್ 10 years ಆಯ್ತೇನೋ. 10 years. ಇವನು ಫಸ್ಟ್ ಟೈಮ್ ಒಳಗಡೆ ಹೋಗಿಲ್ಲ ಅಷ್ಟೇ, ಔಟ್ ಸೈಡ್ ಇಂದ ಹೋಗೋನು. ಫಸ್ಟ್ ಫ್ಲೈಟ್ ಇಂಟರ್ನ್ಯಾಷನಲ್. ನಂದು ಫಸ್ಟ್ ಫ್ಲೈಟ್ ಇಂಟರ್ನ್ಯಾಷನಲ್ ಇಲ್ಲ ಅಂತಲ್ಲ. ಅವಾಗ ಟರ್ಮಿನಲ್ 1 ಇತ್ತು. ಹಂಗೆ ಮಾಡಿರೋದು ಸಂಜು. ನಾನ್ ದುಬೈಗೆ ಹೋದಾಗ ಟರ್ಮಿನಲ್ 1 ಇದ್ದಿದ್ದು. ಹೌದಾ? ಟರ್ಮಿನಲ್ 1 ರೀಚ್ ಆಗಿದ್ದೀನಿ. ಗೈಸ್ ಫೈನಲಿ ಚೆಕ್ ಇನ್ ಆಯಿತು, ಬೋರ್ಡಿನ ಪಾಸು ತೊಗೊಂಡಾಯಿತು. ಲೇಟ್ ಆಗುತ್ತೆ, ಟೆನ್ಷನ್ ಆಗುತ್ತೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಬೇಗ ಆಯ್ತು. ನೋಡಿ ಇವನು ಆ ಶೂಟ್ ಈ ಶೂಟ್ ಮಾಡ್ಕೊಂಡು ಕೂತವನೆ. ವೀಡಿಯೋ ನೀನು ನನಗೆ ವೀಡಿಯೋ ಮಾಡಬೇಕಪ್ಪ. ಫೈನಲಿ ನಾನು ಸಾಯಿಲ್ ಫೈನಲಿ ಒಂದು ಸ್ಮಾಲ್ ಟ್ರಿಪ್ಗೆ ಹೋಗ್ತಾ ಇದೀವಿ. ಸ್ಮಾಲ್ 3 days ಅಷ್ಟೇ. ಗೊತ್ತಿಲ್ಲ ಗೈಸ್. ಸೊ ನಾನು ಆ್ಯಕ್ಚುಲಿ ಟರ್ಮಿನಲ್ ಫಸ್ಟ್ 2017 ಅಂತ ಹೇಳಿದ್ನಲ್ಲ, ಅದಾದಮೇಲೆ ಏನೂ ಡಿಫ್ರೆನ್ಸ್ ಇಲ್ಲ. ನನಗೆ ಬಂದಿದ್ದ ಗ್ಯಾಪ್ನ ಇತ್ತು, ಅಷ್ಟೊಂದೇನು ಚೇಂಜಸ್ ಆಗಿದೆ. ಎಲ್ಲೂ ಸುತ್ತಾಡಲ್ಲ. ಒಂದು ಪ್ರಮೋಷನ್ಗೆ ಹೋಗ್ತಿರೋದು. ನಾನೊಂದು ಪ್ರಮೋಷನ್ ಇದು ನೀವು ಆಲ್ರೆಡಿ ಸಮೀರ್ ಬ್ಲಾಗಲ್ಲಿ ಇವತ್ತು ಆಲ್ರೆಡಿ ನೋಡಿರ್ತೀರಾ. ಅದು ಹೇಳೋದೇ ಬೇಡ ಎಲ್ಲಿ ಅಂತ ಪ್ರಮೋಷನ್ಗೆ ಹೋಗ್ತಿದ್ದೀವಿ. ಸೊ ಅದಕ್ಕೆ ನಾನು ಸಾಯಿಲ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಹೌದು, ಒಂದು ಜುಟ್ಟು ಬೇರೆ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೇನೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್.
ಇನ್ನೂ ಕಂಟಿನ್ಯೂ ಮಾತಾಡೋಣ. ಚೆಕ್ಕಿನ ಮಾಡ್ತೀವಿ, ವಾಚ್ ಎಲ್ಲ ಬಿಚ್ತಾ ಇದೀವಿ. ಸಾಯಿಲ್ ನೋಡಿ ಬ್ರಾಸ್ಲೆಟ್ ಎಲ್ಲ ಬಿಚ್ಚಿಬಿಟ್ಟು ಗೈಸ್. ನನ್ನ ತಮ್ಮ ನನ್ನ ಫೋಟೋ ಹಾಕೊಂಡು ವಾಲ್ಪೇಪರ್ ಹಾಕೊಂಡ್ಬಿಟ್ಟವನೇ. ಏನಕ್ಕೆ ಅಂತ ಸ್ಯಾಮ್ಸಂಗ್ ಇನ್ಸ್ಟಾ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಏಕೆ ನೋಡಿಲ್ವಾ ನಿನ್ನೆ ವ್ಲಾಗು? ನೋಡಿ. ಓಕೆ ನೋಡೋಣ. ಗೊತ್ತವನೇ ಗೈಸ್ ಅಕಸ್ಮಾತ್ ಏರ್ಪೋರ್ಟಲ್ಲಿ ಪ್ಯಾಂಟ್ ಲೂಸ್ ಆಗಿ ಅದು ಹಾಕೊಂಡ್ಬಿಟ್ಟು ಬೆಡ್ ಬಿಚ್ಚೆ ಅಂದರೆ ಲಾಸ್ಟ್ ಟೈಮ್ ಬಾಲಿಯಲ್ಲ ಏಸಾಗಿತ್ತು. ಎಳ್ಕೊಂಡು ಓಡಾಡಿ ಬ್ಯಾಗ್ ಅದು ಬೇರೆ ಸೈಡಿಗೆ ಹಾಕ್ಬಿಟ್ಟು ನಮ್ಮದು ಬ್ಯಾಗು ಏನೋ ತೆಗ್ದಿತ್ತು ಅಂತ. ಗೈಸ್ ನಮ್ಮ ಅಕ್ಕ 500 ರೂಪಾಯಿ ಕೊಡು ಬ್ಯಾಕ್ ಕೇಸಲ್ಲಿ. ಹೋಗೋಷ್ಟಲ್ಲಿ ಡೀಲ್ ಮಾಡ್ತೀನಿ. ನಮ್ಮದು ಗೇಟ್ ನಂಬರ್ 22. ನಾನು ಮುಂದೆ ಹೋಗೋಣ. ಸಾಯ್ತಿ ಕಡ್ರೆ ವೀಡಿಯೋ ಸಾಯಿಲು ಏನಕ್ಕ ರೈಲ್ವೆ ಸ್ಟೇಷನ್ ಥರ ಇದೆಲ್ಲ ಇದು ಅಂತೆ ಏರ್ಪೋರ್ಟ್ಗೆ. 273 ರೂಪಾಯಿ. 273 ರೂಪಾಯಿ ಕೊಟ್ಟಿದ್ದೀನಿ. ನಮ್ಮ ಸಾಯಿಲ್ ರೇಟ್ ಕೊಟ್ಬಿಟ್ಟು ಕಾಫಿನೇ ಬೇಡ ಅಂದ್ಬಿಟ್ಟ ಅಲ್ವಾ ಸಾಯಿಲ್? ಓಯ್ ಕಾಫಿನೇ ಬೇಡ ಅಂದ್ಬಿಟ್ಟ ರೇಟ್ ನೋಡಿ. ಗೈಸ್ ನಾವು 10 ರೂಪಾಯಿಗೆ ದೊಡ್ಡ ಕಪ್ಪಲ್ ಕೊಡ್ತಾ ಇದ್ದೀವಿ. ಗೈಸ್ ಅಲ್ಲಿಂದ ನನಗೆ ಬಸ್ ಹತ್ಬಿಟ್ಟು ಬಸ್ಸಿಂದ ಫ್ಲೈಟ್ ಅದು ಸಾಯಿಲಿಗೆ ಗೊತ್ತಿದ್ದಂತೆ ನನಗದು ಎಕ್ಸ್ಪೀರಿಯನ್ಸ್ ಇತ್ತು. ಸಾಯಿಲು ಇಂಟರ್ನ್ಯಾಷನಲ್ಗೂ ಎಕ್ಸ್ಪೀರಿಯನ್ಸ್ ಆಯಿತು, ಡೊಮೆಸ್ಟಿಕ್ ಎಕ್ಸ್ಪೀರಿಯನ್ಸ್ ಆಯಿತು ಅಲ್ವಾ ಸಾಯಿಲ್? ಆ್ಯಕ್ಚುಲಿ ನನ್ನ ಸಾಯಿಲನ್ನು ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ಏನಕ್ಕೆ ಸಾಯಿಲನ್ನ ಕರ್ಕೊಂಡು ಹೋಗ್ತಿದ್ದೀನಿ ಗೈಸ್, ಇವಾಗ ಬರ್ಡೇ ಬರ್ತೀನಿ. ಬರ್ಡೇ ಗಿಫ್ಟ್ ನೋಡಿ. ಬತ್ತಿಕೆರೆ ಮೇಲೆ ಬತ್ತಿಕೆರೆಯಲ್ಲಿ ಇಟ್ಕೋತಾರ ತೆಗೆದು ಕಾಫಿ ಕುಡ್ಕೊಂಡು ಫೋನ್ ಮಾಡೋದ್ರೆ ಅಲ್ಲಿ ನೋಡ್ತಾರೆ. ಎಲ್ಲರೂ ಹಿಡಿತಿದ್ದಾರೆ. ಇನ್ನೊಂದು 5 ನಿಮಿಷ ಫ್ಲೈಟಲ್ಲಿ ಕೂತ್ಕೊತೀನಿ. 5 hours. So guys, finally we are into flights. ಬಂದು ಕೂತಿದ್ದೀವಿ ಇವಾಗ. ನೋಡಿ ಎಲ್ಲರೂ ಇಲ್ಲಿ ಕೆಳಗಡೆ ನಿಂತಿದ್ದಾರೆ. ಇಷ್ಟು ಜನ ಇನ್ನೂ ನಿಂತ್ಕೊಂಡಿದ್ದಾರೆ. ನೋಡಿ ನನ್ನ ಅಮ್ಮ ಬಂದ್ಬಿಟ್ಟು ಸರ್ಪ್ರೈಸಾಗಿ ಶಾಪಿಂಗ್ ಮಾಡ್ತೀಯಾ ಅಂತೆ ಬರ್ಡೇಗೆ. ಯಾವ ಶಾಪಿಂಗ್ ಎಲ್ಲ ಏನಿಲ್ಲ, ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಹಿಂದಿನ ಇಂಗ್ಲೀಷ್ ಅಂತ ಕೇಳ್ತಿದ್ರು. ನಾವು ಗೊತ್ತಲ್ಲ ಕನ್ನಡ ಅಂದ್ವಿ. ಕನ್ನಡ ನೋವಂತ ಇರ್ಬಿಟ್ಟು ನೋಡಿ ಒಂದೇ ಸತಿ ಸಾಕು ಕನ್ನಡ ಅಂದ್ಬಿಟ್ಟು ತಕ್ಷಣ ನೋಡಿ ಟೇಕಪ್ ಆಗ್ತಿದೆ ಇವಾಗ. उड़ान के दौरान कुर्सी की पेटी बांध नीचे आ जाएंगे. आप अपनी कुर्सी पर बैठे रहें और ऑक्सीजन का प्रवाह और नाक और मुंह ढककर सांस लेते रहें. दूसरों की सहायता करने से पहले कृपया इस महत्वपूर्ण सुरक्षा ಭಯ ಆಗ್ತಿದೆ. ಇವಾಗ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಯ್ತು ತಾನೆ ನನಗೆ. ಇವಾಗ ಮತ್ತೆ ಭಯ ಆಗುತ್ತೆ. ಗೈಸ್ ಒಂದ್ಸತಿ ಬಾಲ್ಯಲ್ಲಿ ಭಯ ಆಗಿತ್ತು. ಏನೋ ಡೈಲಾಗ್ ಹೊಡೆದೆ, ಏನೂ ಕೇಳಿಸಿಲ್ಲ ಗೈಸ್ ನನಗೆ.
ಸ್ವೀಟ್ ಆಫರ್, ಸೋ ಸ್ವೀಟ್ ಆಫರ್. ಅವರು ಆ್ಯಕ್ಚುಲಿ ಅವರು ನಮ್ಮ ಫೇಸ್ ನೋಡಿ ರೆಕಗ್ನೈಸ್, ಇವರೇನ ಇದು ಅಂತ ರೆಕಗ್ನೈಸ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸೊ ಸ್ವೀಟ್ ಆಫರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತೋರಿಸ್ತೀವಿ ನಾವು ಮತ್ತೆ ವಾಪಸ್ ಬಂದರೆ ಹಾಯ್ ಅಂತ ಹೇಳ್ತೀನಿ ನೋಡಿ ಗೈಸ್. ಅವ್ರ ಹೆಸರು ಬಂದು ನಿಸರ್ಗ ಉಜಾಲಾ ವಾಯ್ಸಿನ ಅಸ್ಫಿಯಾ ರಿಷಿಕಾ. ಸೊ ಸ್ವೀಟ್. ಕಿವಿ ಮಾತ್ರ ಹೆಂಗೆ ನೋಡ್ತಿದೆ ಗೊತ್ತಾಗುತ್ತೆ. ಲ್ಯಾಂಡ್ ಆಯಿತು ಫೈನಲಿ. ವಿ ಆರ್ ಇನ್ ಸೂರತ್. ನೋಡಿ ಸೂರತ್ಗೆ ರೀಚ್ ಆಗಿದ್ದೀವಿ. ಹೆಂಗಿದೆ ಇಲ್ಲೆಲ್ಲ. ಇಲ್ಲಿ ಸೂರತ್ ಏರ್ಪೋರ್ಟ್ ತೋರ್ಸೋಣ. ಫ್ಲೈಟಿಂದ ಇಳಿತಾ ಇದ್ದೀವಿ. ತಲೆನೋವಿಂದ ನನಗೆ ಕಿವಿ ನೋವು ಅಂತೈತೆ. ನಾವು ಏನಾದರೂ ಮೂವಿ ನೋಡ್ತಿದ್ವಿ ಇಬ್ಬರು, ಅದರೊಳಗಡೆ ಏರ್ಪೋರ್ಟ್ ಹಾಕೊಂಡಿದ್ರು ಫುಲ್ ಸೌಂಡ್ ಬರ್ತಿದ್ವಿ. ಅಷ್ಟು ಸೌಂಡ್. ಯಾವಾಗ ಇಳಿತೀವಿ ಅಂತ. ಬಟ್ ಅದೇ ಜರ್ನಿ ಏನು ಲಾಂಗ್ ಅನ್ಸಲ್ಲ. ನಾವು ಪ್ಲೀಸ್ ನಮಗೇನು ಅಂದರೆ ಇನ್ನೂ ಅರ್ಧ ಮೂವಿ ಅದು ಆ್ಯಕ್ಚುಲಿ ನೋಡ್ಕೊಂಡು ಬಂದ್ಬಿಟ್ವಿ. ಟ್ರೈನ್ ಟಿಕೆಟ್ ಥರ ಇದೆ ನೋಡಿ ಗೈಸ್. ಅವನು ಏನು ಇಟ್ಕೊಂಡು ಅವನು ಶರ್ಟ್ ಒಳಗಡೆ ಪಾಕೆಟ್ ಪಾಕೆಟ್ ಅರ್ಧೋಗಿದೆ ಅಂತ ಅದಕ್ಕೆ ಅದು ಇಟ್ಕೊಂಡವನೆ. ಇಲ್ಲಿ ಇವನು ಮಿನಿ ಪಾಕೆಟ್. ನೀವು ಈ ಥರ ಟ್ರೈ ಮಾಡಿ. ಪಾಕೆಟ್ ಅರ್ಧೋದ್ರೆ ಇಟ್ಕೋಬೋದು. ಚೆಕ್ಕಿಂಗ್ ಸೌಂಡ್ ಬಂದ್ಬಿಡ್ತು. ಏನು ತೆಗಿಯೋದು ಚೇಂಜ್ ಅಂತ ನಗ್ಬಿಟ್ರು ಅದನ್ನು ನೋಡಿ. ಹೌದಾ? ಯಾವಾಗ ಬರ್ಬೇಕಾದ್ರು ಪಾಕೆಟ್ ಪಟ್ಟಾಯ ಭಯ್ಯ ಅಂತ ಬಿಟ್ಟು ಕಳ್ಬಿಟ್ರು. ಪಾಕೆಟ್ ಅರ್ಧೋಗಿರೋ ಹೀಗೆಲ್ಲ ಮಾಡ್ತಾರೆ ನೋಡಿ. ಸೂರತ್ ಏರ್ಪೋರ್ಟ್ ಹೆಂಗಿದೆ ಅಂತ ಎಲ್ಲರೂ ನಿಂತ್ಕೊಂಡವ್ರೆ. ಲಗೇಜ್ ಇಲ್ಲೇ ಬರುತ್ತೆ ಅನಿಸುತ್ತೆ. ಈ ಕಡೆನಾ ಲಗೇಜು? ಆ ಕಡೆನಾ? ವೇಟಿಂಗ್ ಫಾರ್ ಅವರ್ ಲಗೇಜ್. ಸರ್ ಮತ್ತೆ ಲಗೇಜ್ ಈ ಕಡೆ ಬಂದು ಇಲ್ಲೊಂದು ಐತಂತೆ. ನೋಡೋಣ ಇಲ್ಲಿ ಹೆಂಗಿದೆ ಅಂತ. ಫೈನಲಿ ಆಚೆ ಬಂದ್ವಿ. ಏನು ಸೆಕೆ ಅಂದರೆ ಬಂದಿದ ತಕ್ಷಣ ಹೆವಿ ಸೆಕೆ ಇದೆ ಇಲ್ಲಿ. ಹಬ್ಬೆ ಹೊಡಿತಿದ್ದಾರೆ, ಬಿಸಿ ಹಬ್ಬೆ. ಓಲಾ ಬುಕ್ ಮಾಡಬೇಕು ಗೈಸ್. ಇಲ್ಲಿ ಏನಂತ ಪ್ರೊಸೀಜರ್ ಗೊತ್ತಿಲ್ಲ ನಮಗೆ. ಓಲಾ ಬುಕ್ ಮಾಡಬೇಕು ಗೈಸ್. ಅನ್ಕೋತೀರಾ ಯಾಕೆ ಸೀರೆ ಉಟ್ಕೊಂಡು ಬಂದಿದ್ದೀರಾ ಅಂತ. ಸುಮ್ಮನೆ ಫ್ಲೈಟಲ್ಲಿ ಒಂಥರ ಡಿಫ್ರೆಂಟಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡೋಣ ಸರ್. ಪಂಚೆ ಸಿಕ್ಕಿಲ್ಲ. ಪಂಚೆ ಅಂತೆ ಅವನಿಗೆ. ಸೊ ನಾನು ಸುಮ್ಮನೆ ಟ್ರೈ ಮಾಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು. ಸ್ಯಾರಿ ವೇರ್ ಮಾಡ್ಕೊಂಡು ಫ್ಲೈಟ್ ಹತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋದರೆ ಹೆಂಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ಸ್ಯಾರಿ ವೇರ್ ಮಾಡಿಕೊಂಡು ಫ್ಲೈಟ್ ಟ್ರಾವೆಲ್ ಮಾಡಿ ಕೂಡ ಸೂರತ್ಗೆ ರೀಚ್ ಆಗಿದ್ದೀನಿ. ಇಲ್ಲಿಂದ ರೂಮ್ ಬುಕ್ ಮಾಡಿರೋದು ಆಲ್ಮೋಸ್ಟು 13 ಕಿಲೋಮೀಟರ್ಸ್ ಇದೆ. ಇಲ್ಲಿ 13 ಕಿಲೋಮೀಟರ್ಸ್ಗೆ ಹೋಗೋಕ್ಕೆ ಏರ್ಪೋರ್ಟಿಂದ 500 ರೂಪಾಯಿ ಗೈಸ್. 500 ರೂಪಾಯಿ. ನಮ್ಮ ಮಮ್ಮಿ ಮನೆಯಿಂದ ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ಬಿಡ್ಬೋದು ನಾನು. ಅಷ್ಟು ದೂರ. ಆ್ಯಕ್ಚುಲಿ ಅದು ಇನ್ನೂ ಹತ್ರನೇ ಇದೆ. 20 ಕಿಲೋಮೀಟರ್ಸ್ಗೆಲ್ಲ ಒಂದು 500 ತೋರಿಸುತ್ತೆ. ಇಲ್ಲಿ ಬರೀ 13 ಕಿಲೋಮೀಟರ್ಸ್ಗೆ 500 ಅಂತೆ. ಅದು ಒಂಚೂರು ಬಾರ್ಗೇನ್ ಮಾಡಿ ನೆಗೋಷಿಯೇಟ್ ಮಾಡಿ 50 ರೂಪಾಯಿ ಕಮ್ಮಿ ಮಾಡ್ತೀವಿ. 50 ರೂಪಾಯಿ ಕಮ್ಮಿ ಮಾಡ್ತಿದ್ದೀವಿ ಇಬ್ಬರು ಸೇರಿ ಅಂತ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಕ್ಯಾಬಲ್ಲಿ ಹೋಗ್ತಿಲ್ಲ, ಆಟೋದಲ್ಲಿ ಹೋಗ್ತೀವಿ. ಆಟೋ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಸೂರತ್ತಲ್ಲಿ. ಫೈನಲಿ ವಿ ಆರ್ ಇನ್ ಸೂರತ್ ಗೈಸ್. ನಾವು ಬಂದಿರೋದು ಸೂರತ್ಗೆ. ನಾನು ಪೋಸ್ಟ್ ಹಾಕಿದೆ, ಸ್ಟೋರಿ ಹಾಕಿದೆ ನಾನು ಸಾಯಿಲು. ಎಷ್ಟೊಂದು ಜನ ಸೂರತ್ ಅಂತ ಹಾಕಿದ್ದಾರೆ. ಐ ಡೋಂಟ್ ನೋ ಹೆಂಗೆ ಅಂತ. ನಾವಿಬ್ರಂತೂ ಆ್ಯಕ್ಚುಲಿ ಸಾಯಿಲು ನಂದೇ ಕನ್ಫರ್ಮೇಷನ್ ಇರಲಿಲ್ಲ ಅಲ್ವಾ ಸಾಯಿಲ್? ನಾವಿಬ್ರದ್ದು ಕನ್ಫರ್ಮ್ ಇರಲಿಲ್ಲ. ಆದರೂ ಹೆಂಗೆ ಜನಗಳಿಗೆ ಸೂರತ್ ಅಂತ ಗೊತ್ತಾಯ್ತೋ ಗೊತ್ತಿಲ್ಲ. ಬಟ್ ಆದರೂ 50 ರೂಪಾಯಿ ಕೊಟ್ಟಿದ್ದ. ಏನೇನೋ ಆಯ್ತಾ ಗೈಸ್. ಇದು ಕ್ಯಾಬು ಆಟೋ ಎಲ್ಲ ಇರಲ್ಲ ಅನ್ಸುತ್ತೆ. ಕ್ಯಾಬಿಗೆ ಮಾತ್ರ. ಅದಕ್ಕೆ ಇಲ್ಲಿ ಆಟೋ ಬಂದವ್ರಿಗೆಲ್ಲ 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ನೋಡಿ ಗೈಸ್. ವೆಲ್ಕಮ್ ಟು ಸೂರತ್ ಗೈಸ್. ಸೂರತ್ ಬಂದು ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತೆ. ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಬೋರ್ಡು. ಎಷ್ಟು ಸೆಕೆ ಇದೆ ಗೈಸ್. ಫುಲ್ಲು ಹಾಟು.
ಬಂದಿದ ತಕ್ಷಣ ಶೆಕೆ ಹೋಗ್ತಾವಲ್ಲ ಅವನ ಅವಾಗಿಂದ ವಿಡಿಯೋ ಮಾಡ್ತಾನೆ ಅವ್ರೆ. ಅವ್ನು ಮಿನಿ ವ್ಲಾಗ್ ಹಾಕ್ಬಿಡ್ತಾನೇನೋ ಕೊಟ್ಟರೆ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಅವ್ನು ಮಿನಿ ವ್ಲಾಗ್ ಹಾಕ್ಬಿಡ್ತಾನೆ. ನೋಡಿ ಗೈಸ್, ಮಳೆ ಬರ್ತಿದೆ ಇಲ್ಲಿ. ಮಳೆ ಬಂದು ನಿಂತಿದೆ. ಸೊ ಗೈಸ್, ನಾವು ರೀಚ್ ಆಗಿದ್ದೀವಿ ಇಲ್ಲಿ ಹೋಟೆಲ್ ಆಸ್ಟ್ರಿಯಾ ಅಂತ. ಇದೆ ಆಪೋಸಿಟ್. ಲಗೇಜೆಲ್ಲ ಇಡ್ತಾ ಇದೆ. ಹೆಂಗಿದೆ ಅಂದರೆ ಯಪ್ಪ ಗುಹೆ ಥರ ಇದೆ ಇಲ್ಲಿ ಅಲ್ವಾ ಸಾಯಿ? ಲಿಫ್ಟು ಮೀನ್ಸ್ ಹೆಂಗಿದೆ ಗೊತ್ತಾ ಇಲ್ಲಿ ಹೋಟೆಲ್ ಯಪ್ಪ. ಒಳಗಡೆ ಇದೆ. ಹೇಗೆ ಲಿಫ್ಟ್ ಇಲ್ಲ ಅನ್ಸುತ್ತಲ್ಲಿ. ಬಸ್ ಫೈನಲಿ ರೂಮ್ದೆಲ್ಲ ಲಾಗಿನ್ ಆಯಿತು. ನೋಡಿ ಹಿಂಗಿದೆ ನಮ್ಮ ರೂಮ್. ಹೋಟೆಲ್ ಆ್ಯಕ್ಚುಲಿ ರೂಮ್ ಅಲ್ಲ, ಇನ್ನೂ ರೂಮ್ ಎಂಟ್ರಿ ಆಗಿಲ್ಲ. ಹೋಟೆಲ್ಲು ಹೆವಿ ಶೆಕೆ ಗೈಸ್, ಹಾಕ್ತಾನೆ ಇಲ್ಲ. ನಾನು ಬೇರೆ ಈ ಸ್ಯಾರಿ ಬೇರೆ ವೇರ್ ಮಾಡಿಬಿಟ್ಟಿದ್ದೀನ. ಆ ಏರ್ಪೋರ್ಟಲ್ಲೂ ಅಷ್ಟೊಂದು ನನಗೆ ಕಂಫರ್ಟಬಲ್ ಅನಿಸಿಲ್ಲ. ಆಮೇಲೆ ಏನಂತಾರೆ ಏರ್ಪೋರ್ಟು ಫ್ಲೈಟು ಎಲ್ಲೂ ಏನೂ ಆಗಿಲ್ಲ. ಇಲ್ಲಿ ಆಗ್ತಾನೆ ಇಲ್ಲ. ಯಾವಾಗ ಡ್ರೆಸ್ ಚೇಂಜ್ ಮಾಡ್ತೀನೋ ಅನ್ಸ್ಬಿಡಿ ಗೈಸ್. ನಮ್ಮ ಸೂರತ್ ರೂಮ್ ಟೂರ್ ಸಾಯಿಲ್ಗಂತೂ ಶೆಕೆಗೆ ಆಗ್ತಿಲ್ಲ. ಅದು ಬೇರೆ ಬ್ಲ್ಯಾಕ್ ಬೇರೆ ಶರ್ಟ್ ಹಾಕೊಂಡ್ಬಿಟ್ಟವನೇ. ಯಾವಾಗ ಡ್ರೆಸ್ ಚೇಂಜ್ ಮಾಡಿ ಮಲಗಿದ್ರೆ ಸಾಕು ಅನ್ಸಿದೆಲ್ಲ ಸಾಯಿಲ್ ನಿಂಗೆ? ಅಷ್ಟೇ ಗೈಸ್. ಬಂತು, ಹೇಳಿದ ತಕ್ಷಣ ಬಂತು ನೋಡಿ. ದಿಸ್ ಅವರ್ ರೂಮ್. ದಿಸ್ ಇಸ್ ಮೈ ಫುಲ್ ಸ್ಯಾರಿ ಔಟ್ಫಿಟ್ ಗೈಸ್. ಸೊ ಗೈಸ್, ನಾವು ಫೈನಲಿ ರೂಮೆಲ್ಲ ಸೆಟ್ ಮಾಡಿಕೊಂಡು ನಮ್ಮ ಸಾಯಿಲು ಏನಂದರೆ ಹೊಟ್ಟೆ ಹಸಿಗೆ ಒಂದು ಆಗ್ತಿಲ್ಲ. ನೋಡಿ ನಮ್ಮ ರೂಮ್ ವ್ಯೂ ಹೆಂಗಿದೆ. ಏನೂ ಇಲ್ಲ, ಬರೀ ಯಾವುದೋ ಬಿಲ್ಡಿಂಗ್ ಕಟ್ತವ್ರೆ, ಅದನ್ನೇ ನೋಡಬೇಕಷ್ಟೆ. ಊಟ ಆರ್ಡ್ರ್ ಮಾಡಿದ್ವಿ, ಹೊಟ್ಟೆ ಹಸಿ. ಮಂಡೇ ಇರೋದ್ರಿಂದ ವೆಜ್ ಗೈಸ್, ವೆಜ್. ಪಾಪ ಅವನು ನೋಡಿ ಆ ಶೆಕೆಗೆ ಹೆಂಗಾಗ್ಬಿಟ್ಟವನೆ ಅಂದರೆ ಹೆಂಗನ್ಸಿದೆ ಸಾಯಿಲ್. ಇವ್ನಿಗೇನು ಗೊತ್ತಾ ಗೈಸ್, ಏನು ಮಾಡಿದ್ರು ಟ್ರಾವೆಲಿಂಗ್ ಇಷ್ಟ ಆಗಲ್ಲ. ಅವ್ನಿಗೊಂದೇ ಕಡೆ ಕುತ್ಕೋಬೇಕಷ್ಟೆ. ಟಿ ವಿ, ಫೋನು, ತಿನ್ನೋದು ಅಷ್ಟೇ ಅಲ್ವಾ ಸಾಯಿಲ್? ನಿಂಗೆ ಹೆಂಗಿಷ್ಟ ಹೇಳು ಇಲ್ಲಿ? ಇನ್ನೇನಿಗೆ ಮತ್ತೆ ಗೈಸ್, ಅವ್ನಿಗೆ ಟ್ರಾವೆಲಿಂಗ್ ಅಂದ್ರೆ ಆಗಲ್ಲ. ಸುಮ್ಮನೆ ಹೋಗ್ಬೇಕು, ಹೋದ್ರೂ ರೂಮಲ್ಲಿ ಇರಬೇಕು, ತಿನ್ನಬೇಕು, ಮಲಗಬೇಕು, ಟಿ ವಿ ನೋಡಬೇಕು, ಫೋನ್ ಪಕ್ಕದಲ್ಲೆಲ್ಲ ಗ್ಯಾಜೆಟ್ಸ್ ಇಡಬೇಕು ಅಷ್ಟೇ ಅವನಿಗೆ. ಇನ್ನೇನು ಇಷ್ಟ ಇಲ್ಲ. ಓಕೆ, ಏನೇನಿದೆ ಊಟ ನೋಡೋಣ. 2 ರೋಟಿ ಹಿಡಿದ್ವಿ. ಬಟರ್ ರೋಟಿ ಇದೆನಾ? ಭರ್ಜರಿ ಊಟ ಮಾಡೋಣ. ಸೊ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು ಅಲ್ವಾ ಸಾಯಿಲ್? ಎಂಡ್ ಮಾಡಿಬಿಡೋಣ ಈ ವ್ಲಾಗು. ನೆಕ್ಸ್ಟ್ ವ್ಲಾಗ್ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ಏನು ಹೇಳಬೇಕು ಅಂದರೆ, ನಾವು ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಸಾಯಿಲ್ ಒಂದು ದಿವಸ ಅಲ್ವಾ ಸಾಯಿಲ್? ಯೂಟ್ಯೂಬಲ್ಲಿ ಲೈವ್ ಬರೋಣ ಅಂದ್ಕೊಂಡಿದ್ದೀವಿ. ಆ ಲೈವ್ ಯಾವಾಗ ಅಂತ ಅಪ್ಡೇಟ್ ಮಾಡ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಏನು ವ್ಲಾಗ್ ಇರುತ್ತೆ ಅಂತ ನಿಮಗೆ ಐಡಿಯಾ ಬಂದಿರುತ್ತೆ. ಸೂರತ್ ಅಂದಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನಕ್ಕೆ ಬಂದಿದ್ದೀವಿ ಅಂತ, ಯಾವ ಪ್ರಮೋಷನ್ ಅಂತಲೂ ಗೊತ್ತಿರುತ್ತೆ ನಿಮಗೆ. ಸೊ ಅಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ವ್ಲಾಗು. ವೇಟ್ ಮಾಡ್ತಾಯಿರಿ. ಏನು ಮಾಡಬೇಕು ಗೊತ್ತಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಗೈಸ್, ಊಟ ಮಾಡಿ ನೆಮ್ಮದಿಯಿಂದ ಇರಿ.